ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಸಿಗಿದ್ದಾರೆ ಚೆನ್ನಾಗಿದ್ರೆ ಅಂತ ಭಾವಿಸ್ತೇನೆ. ನೀವು ನೋಡ್ತಾ ಇದ್ರೆ ವಿಕೆ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತಿನ ವಿಶೇಷ ಅಂದ್ರೆ, ನಮ್ಮ ಈ ಪೇಂಟರ್ಸ್ಗಳು ಈಗ ರಾಯಲ್ ಪ್ಲೇ ಡಿಸೈನ್ಸ್ ಅನ್ನ ಮಾಡೋದು ಹೆಂಗೆ, ಏನಪ್ಪಾ ನಾವು ಏನಾದ್ರು ಮಾಡೋದಕ್ಕೆ ಹೋಗಿ ಎಲ್ಲಾರ ಕೆಡ್ತಂದ್ರೆ ಓನರ್ ಜೊತೆಗೆ ಬಯಸ್ಕೋಬೇಕು, ಹೆಂಗಪ್ಪ ನಮ್ಗೆ ಯಾರು ಕಲಿಸ್ಕೊಡ್ತಾ ಇಲ್ಲ, ಹೆಂಗ್ ಇದು ಮಾಡೋದು ಏನು ಅಂತ ಬಹಳ ಜನ ಅನ್ಕೊಂಡಿರ್ತಾರೆ. ಕೆಲವೊಬ್ಬರಿಗೆ ರಾಯಲ್ ಪ್ಲೇ ಡಿಸೈನ್ಸ್ ಮಾಡೋದಕ್ಕೆ ಬರುತ್ತೆ, ಕೆಲವೊಬ್ರು ಹೇಳ್ಕೊಡಂಗಿಲ್ಲ. ಯಾಕೆ ಅಂದ್ರೆ ಎಲ್ಲಿ ಅವನು ರಾಯಲ್ ಪ್ಲೇ ಡಿಸೈನ್ಸ್ ಮಾಡಕ್ ಕಲಿತು ಅಂದ್ರೆ ನೆಕ್ಸ್ಟ್ ಅವನು ಎಲ್ಲಿ ಸ್ವಂತ ಮನೆಗೆ ಹಿಡ್ಕೊಂತಾನೋ ಏನೋ ಅಂತ ಒಂದು ಅಪನಂಬಿಕೆ ಇರುತ್ತೆ. ಅದಕ್ಕೋಸ್ಕರ ರಾಯಲ್ ಪ್ಲೇ ಡಿಸೈನ್ಸ್ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ. ಅದನ್ನ ಯಾವ ರೀತಿ ಮಾಡಬೇಕು ಏನು ಅಂತ ನಿಮಗೆ ಬೇಸಿಕ್ ಇನ್ಫಾರ್ಮೇಶನ್ ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ನಾನು ಅದನ್ನ ಯಾವ ರೀತಿ ಮಾಡ್ಬೇಕು ಏನಂತ ನಿಮಗೆ ಲೈವ್ ಅಲ್ಲಿ ತೋರಿಸ್ತೀನಿ. ಫಸ್ಟ್ ನಾವು ರಾಯಲ್ ಪ್ಲೇ ಡಿಸೈನ್ಸ್ ಮಾಡ್ಬೇಕಪ್ಪ ಅಂದ್ರೆ ಸಂಪೂರ್ಣವಾಗಿ ಗೋಡೆಗಳು 2 ಕೋಟ್ ವಾಲ್ ಪುಟ್ಟಿ ಆಗಿರ್ಬೇಕು. ಒಂದ್ಸಾರಿ ಸ್ಯಾಂಡಿಂಗ್ ಪೇಪರ್ ತಗೊಂಡು ಉಜ್ಜಿರ್ಬೇಕು. ಆನಂತರ 1 ಕೋಟ್ ಪ್ರೈಮರ್ ಹಚ್ಚಿಸ್ಬೇಕು. ಆ ನಂತರ ಏನ್ ಮಾಡ್ಬೇಕು, 2 ಕೋಟ್ ಕಡ್ಡಾಯವಾಗಿ ಬೇಸ್ ಕೋಟ್ ಹೊಡಿಲೇಬೇಕು. ಅದು ಯಾವ್ದಾದ್ರು ಹೊಡೆಯಂಗಿಲ್ಲ, ಯಾವ್ದು ಬೇಕು ಅದು ಹೊಡೆಯಂಗಿಲ್ಲ. ಅದು ರಾಯಲ್ ಲಕ್ಸುರಿ ಎಮಲ್ಷನ್ ಬೇಸ್ ಕೋಟ್ ಕಡ್ಡಾಯವಾಗಿ 2 ಸಲ ಹೊಡಿಬೇಕು. ಆ ನಂತರ ಏನ್ ಮಾಡ್ಬೇಕು, ಟಾಪ್ ಕೋಟ್ ಏನಿದೆ ಅಲ್ಲ, ನಾವ್ ಯಾವ ಡಿಸೈನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೇವಲ್ಲ, ಅದನ್ನ ಟಾಪ್ ಕೋಟ್ ಅನ್ನ ರಾಯಲ್ ಪ್ಲೇ ಮೆಟಾಲಿಕ್ ತಗೋಬೇಕು. ನೀವು ಮೆಟಾಲಿಕ್ ಆದ್ರೂ ಮಾಡ್ಬೋದು, ನಾನ್ ಮೆಟಾಲಿಕ್ ಆದ್ರೂ ಮಾಡ್ಬೋದು. ನಾನ್ ಜಾಸ್ತಿ ಯೂಸ್ ಮಾಡೋದು ಮೆಟಾಲಿಕ್ ಜಾಸ್ತಿ ಯೂಸ್ ಮಾಡ್ತೀನಿ. ನಾನ್ ಮೆಟಾಲಿಕ್ ಅಷ್ಟೊಂದೇನು ಚೆನ್ನಾಗಿ ಕಾಣಂಗಿಲ್ಲ ಓನರ್ಗಳಿಗೆ ಸ್ವಲ್ಪ, ಅದಕ್ಕೋಸ್ಕರ ಮೆಟಾಲಿಕ್ ಪೇಂಟ್ ತಗೊಳ್ಳಿ. ಆನಂತರ ಏನ್ ಮಾಡ್ಬೇಕು, ನಾವ್ ಯಾವ ಡಿಸೈನ್ ಮಾಡ್ಬೇಕು ಏನಂತಂದ್ ಹೇಳಿ ಅಂಗಡಿಯಲ್ಲಿ ನಾವು ಹೋಗಿ ಹೇಳ್ತಂದೆ ಅಂದ್ರೆ ಅದಕ್ಕೆ ಬೇಕಾಗಿರೋಂಥ ಟೂಲ್ಸ್ ಗಳನ್ನ ಅವರೇ ಕೊಡ್ತಾರೆ. ಡ್ರ್ಯಾಗಿಂಗ್ ಅಂದ್ರೆ ಡ್ರ್ಯಾಗಿಂಗ್ ರೂಲ್ ಕೊಡ್ತಾರೆ. ಆನಂತರ ಕಾಂಬೋ ಡಿಸೈನ್ ಮಾಡ್ಬೇಕು ಅಂದ್ರೆ ಕಾಂಬೋ ಡಿಸೈನ್ ಇಂದ ಕೊಡ್ತಾರೆ, ಪೊಮ್ ಕೊಡ್ತಾರೆ, ಕ್ರಿಕಲ್ಲಿಂದ ಪೇಪರ್ಗಳನ್ನ ಅವನ್ನೆಲ್ಲ ಕೊಡ್ತಾರೆ. ಏನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ನಾವು ನಿಮಗೆ ಹೇಳ್ತಾ ಇರೋದು, ನಮ್ ತಲೆಯಲ್ಲಿ ಏನು ಎಲ್ಲಿ ಡ್ರೈ ಆಗುತ್ತೆ ಎಲ್ಲಿ ಪ್ಯಾಚ್ ಆಗುತ್ತೆ ಅಂತ ಬಹಳ ಜನಕ್ಕೆ ಇದೇ ಅನುಮಾನ, ಇದೇ ಡೌಟ್. ಯಾವುದೇ ಕಾರಣಕ್ಕೂ ಪ್ಯಾಚ್ ಆಗಲ್ಲ, ಯಾವುದೇ ಕಾರಣಕ್ಕೂ ಡ್ರೈ ಏನೂ ಆಗಲ್ಲ. ಅದು ನಾವು ಮಾಡೋ ಮೆಥಡ್ ಅಲ್ಲಿ ಇರುತ್ತೆ. ಏನ್ ಮಾಡಬೇಕಪ್ಪ ಅಂದ್ರೆ ಇಬ್ರು ಇರ್ಬೇಕು ಕಂಪಲ್ಸರಿ ಆಗಿ. ಏನ್ ಮಾಡ್ಬೇಕಪ್ಪ ಅಂದ್ರೆ ಸಣ್ಣ ವಾಲ್ ಇದ್ರೆ ಒಬ್ಬರೇ ಮಾಡ್ಬೋದು, ದೊಡ್ಡ ವಾಲ್ ಇತ್ತಂದ್ರೆ ಒಂದ್ ಸ್ವಲ್ಪ ಇಬ್ರು ಬೇಕಾಗುತ್ತೆ. ಈಗ ಒಂದ್ ಚದ್ರ ಮೇಲೆ ವಾಲ್ ಇತ್ತಂದ್ರೆ ಇಬ್ರು ಬೇಕಾಗುತ್ತೆ. ಒಂದ್ ಅರ್ಧ ಚದ್ರ ಈ ತರ ವಾಲ್ಗಳಿದ್ದೆ ಅಂದ್ರೆ ಒಬ್ಬರೇ ಮಾಡ್ಬೋದು, ಏನೂ ಸಮಸ್ಯೆ ಇಲ್ಲ. ಹೆಂಗೆ ಅಂದ್ರೆ ಫಸ್ಟ್ ನಾವು ಈ ಗೌಂಡರ್ ಏನು ಸ್ಪಂಜ್ ತಗೊಂತಾರಲ್ಲ, ಆ ಸ್ಪಂಜ್ ತಗೊಂಡು ಗೋಡೆನ ಈಗೇನ್ ಗ್ಲಾಸ್ ಒರೆಸ್ತಲ್ಲ ಆ ತರ ಕ್ಲೀನ್ ಆಗಿ ಒರೆಸ್ಕೋಬೇಕು. ಧೂಳ ಪಾಳ ಇತ್ತು ಅಂದ್ರೆ ಕ್ಲೀನ್ ಆಗಿ ಒರೆಸ್ಕೊಂಡು ಕಿಟಕಿ ಆಯ್ತು ಡೋರ್ ಆಯ್ತು ಸಂಪೂರ್ಣವಾಗಿ ಕ್ಲೋಸ್ ಮಾಡ್ಕೋಬೇಕು. ಯಾಕಂದ್ರೆ ಗಾಳಿ ಬಂತಂದ್ರೆ ಡ್ರೈ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಕ್ಲೋಸ್ ಮಾಡ್ಕೊಂಡು ಏನ್ ಮಾಡಬೇಕಪ್ಪ ಅಂದ್ರೆ ಒಂದೇ ರೀತಿ ಪೇಂಟ್ ಅನ್ನ ನಾವೇನು ಮಾಮೂಲಿ ಏನ್ ಪೇಂಟ್ ಹೊಡಿತಾರೋ ಆ ತರ ಈ ರಾಯಲ್ ಪ್ಲೇ ಮೆಟಾಲಿಕ್ ಒಂದೇ ರೀತಿ ಹೊಡಿಬೇಕು. ಒಂದ್ ತಾಲಿ ದಪ್ಪ ಒಂದ್ ತಾಲಿ ತೆಳ್ಳಗೆ ಆ ತರ ಹೊಡಿಬಾರ್ದು. ಫಸ್ಟ್ ನಾವ್ ಯಾವ ರೀತಿ ಹೊಡಿತೇವಲ್ಲ ಲಾಸ್ಟ್ ಕೊನೆಯವರೆಗೂ ವಾಲ್ ಮುಗಿಯೋವರೆಗೂ ಒಂದೇ ರೀತಿ ಹೊಡಿಬೇಕು. ಅದು ಫಸ್ಟ್ ಇಂಪಾರ್ಟೆಂಟ್. ಅದು ನಾವು ಹೊಡೆದಕ್ಕೆ ಕ್ಲೀನ್ ಆಗಿ ಬಂತು ಅಂದ್ರೆ ಮಾಡೋದೇನು ಈಸಿ, ಸಣ್ಣ ಹುಡುಗ ಸಹಿತ ಮಾಡ್ಬೋದು. ಏನಪ್ಪಾ ಹೊಡೆ ಇಂಪಾರ್ಟೆಂಟ್. ಅವ್ನು ಯಾವ ರೀತಿ ಹೊಡಿತಾನಲ್ಲ ನೋಡ್ಕೋಬೇಕು, ಯಾವ ರೀತಿ ಹೊಡಿತಾನ ಏನಂತಂದು ಹೇಳಿ. ಈಗ ರೂಲರ್, ರ್ಯಾಗಿಂಗ್ ರೂಲರ್ ಅಂತ ರೂಲರ್ ಇರುತ್ತೆ. ರೂಲರ್ ತಗೊಂಡು ನಾವು ಉದ್ದ ಅಂದ್ರೆ ಉದ್ದ, ಅಡ್ಡ ಅಂದ್ರೆ ಅಡ್ಡ, ಯಾವ ರೀತಿ ಬೇಕು ಆ ರೀತಿ ಮಾಡ್ಕೋಬಹುದು. ಇನ್ನು ಒಂದು ಗೋಡೆಗೆ ಜಾಸ್ತಿ ದಪ್ಪ ಬಿಡಬಾರ್ದು. ಈಗ ಮೆಟಾಲಿಕ್ ಪೇಂಟ್ ಆಗೋದ್ ಕಣ ಇಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನ್ ಮಾಡಬೇಕು, ಒಂದು ಮೀಡಿಯಂ ಬಿಡಬೇಕು. ಇನ್ನೊಂದು ಈ ರಾಯಲ್ ಪ್ಲೇ ಮೆಟಾಲಿಕ್ ಪೇಂಟ್ ಹೊಡೆಯಬೇಕಪ್ಪ ಅಂತಂದ್ರೆ ಈ ಮಾಮೂಲಿ ನಾವೇನು ಈ ಪ್ರೇಮರ್ ಹೊಡೆಯೋದು ಮೊದಲನೇ ಅಂದ್ರ ರಾಯಲ್ ರಜುಲಿ ಎಮಲ್ಷನ್ ಏನು ಹೊಡಿತೇವಲ್ಲ ಅದನ್ನ ಹೊಡೆಯೋದು ಆ ರೂಲರ್ ತಗೋಕ್ ಹೋಗ್ಬೇಡಿ. ಅದ್ರದೇ ಆದಂತ ರೂಲರ್ ಸಪರೇಟ್ ಇರುತ್ತೆ. ಆ ರೂಲರ್ ಅನ್ನ ಯೂಸ್ ಮಾಡಿ. ಯಾಕಂದ್ರೆ ನಿಮಗೆ ಚೆನ್ನಾಗ್ ಬರುತ್ತೆ. ಒಂದ್ ತಾಲ್ ದಪ್ಪ ಒಂದ್ ತಾಲ್ ತೆಳ್ಳಗಾಗಲ್ಲ, ಕ್ಲೀನ್ ಆಗಿ ವಾಲ್ಗೆ ಕುತ್ಕೊಳ್ಳುತ್ತೆ. ಇನ್ನೂ ಒಂದು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಈಗ ಪೇಂಟರ್ಸ್ಗಳು ಈಗ ರಾಯಲ್ ಪ್ಲೇ ಡಿಸೈನ್ ಮಾಡೋದಕ್ಕೆ ಟೈಮ್ ತಿನ್ನುತ್ತೆ ಅಂತಂದ್ ಹೇಳಿ ಅದಕ್ಕೆ ನಾವು ಶಾಂಪೂ ಹಾಕೋದಾಗ್ಲಿ ಯಾವ್ದಾವ್ದೋ ಕೆಮಿಕಲ್ ಹಾಕೋದಾಗ್ಲಿ ಮಾಡ್ತೇವೆ. ಆತರ ಮಾಡೋದಕ್ಕೆ ಹೋಗ್ಬೇಡ, ಅದು ತಪ್ಪು. ಯಾಕಂದ್ರೆ ನಾಳೆ ಬರ್ತಾ ಅದು ರಾಯಲ್ ಪ್ಲೇ ಡಿಸೈನ್ ಮಾಡಿರೋದು ಕಲರ್ ಪೇಡ್ ಆಯ್ತು ಅಂದ್ರೆ ಮತ್ತೆ ಓನರ್ಗಳಿಗೆ ಕಿರಿಕಿರಿ ಉಂಟಾಗುತ್ತೆ. ಏನಪ್ಪಾ ಇಷ್ಟು ದುಡ್ಡು ಖರ್ಚು ಮಾಡಿ ನಾವು ರಾಯಲ್ ಪ್ಲೇ ಡಿಸೈನ್ಸ್ ಮಾಡಿಸಿದ್ವಿ, ಚೆನ್ನಾಗಿ ಕಾಣುತ್ತೆ, ಏನಿದೆ 1 ವರ್ಷ 6 ತಿಂಗಳು ಬಡತನ ಡಲ್ ಹೊಡಿತು ಅಂತಂದು ಬೇಸರ ಉಂಟಾಗುತ್ತೆ. ಅದಕ್ಕೋಸ್ಕರ ಈ ಶಾಂಪೂ ಆಗಲಿ ಅದನ್ನಾಗ್ಲಿ ಹಾಕೋದನ್ನ ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು ನೀವು ಕಲಿಯೋವರೆಗೂ ಸಣ್ಣ ವಾಲ್ ಮಾಡೋದಕ್ಕೆ ಇಷ್ಟಪಡಿ. ಆ ನಂತರ ನೀವು ಕಲಿತ್ರಿ ನಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತಂದ್ರೆ ಅಂದ್ರೆ ನೀವು ದೊಡ್ಡ ವಾಲನ್ನ ಮಾಡೋದಕ್ಕೆ ನೀವು ಅವಾಗ ನಿಮ್ಗೆ ಅನಿಸುತ್ತೆ ದೊಡ್ಡ ವಾಲ್ ನಾವು ಮಾಡ್ಬೋದಪ್ಪ, ಈಗ ನಮಗೆ ಅನುಕೂಲ ಐತಿ, ಯಾರು ಹೇಳ್ಕೊಡೋದು ಬೇಡ, ಕಲ್ಕೋಬಹುದು ಅಂತಂದು ಹೇಳಿ ಫಸ್ಟ್ ನೀವು ಸಣ್ಣ ವಾಲ್ ಮಾಡಿ. ಓನರ್ಗಳಿಗೆ ಹೇಳಿ ಈ ತರ ನಾವು ಮಾಡ್ತೀನಿ ಈ ತರ ಅಂತಂದು ಹೇಳಿ ಓನರ್ಗೆ ಹೇಳ್ಬಿಟ್ಟು ನೀವೇನು ಒಂದು ವಾಲ್ಗೆ ಏನು ಅಪೋಸಿಟ್ ಏನು ಪೇಂಟ್ ತರ್ತಿರಲ್ಲ ಅದೇ ದುಡ್ಡಲ್ಲಿ 1 ಲೀಟರ್ ಅನ್ನ ನೀವು ರಾಯಲ್ ಪ್ಲೇ ಡಿಸೈನ್ಸ್ ಪೇಂಟ್ ಅನ್ನು ತರಬಹುದು. ಅದು ಹೆಂಗೆ ಅಂದ್ರೆ ನೀವೇನು 3 ವಾಲ್ಗೆ 1 ಕಲರ್, 1 ವಾಲ್ಗೆ 1 ಕಲರ್ ಏನ್ ಮಾಡ್ತಿರಲ್ಲ ಅದನ್ನ ಹಂಗ್ ಮಾಡಬೇಡಿ. ಈ 4 ಗೋಡೆಗೆ ಒಂದೇ ಕಲರ್ ತಗೊಳ್ಳಿ, ಅರ್ಥ ಆಯ್ತಾ? 4 ಗೋಡೆಗೆ ಒಂದೇ ಕಲರ್ ತಗೊಳ್ಳಿ. ಅಪೋಸಿಟ್ ಏನ್ ಮಾಡ್ತಾವಲ್ಲ ಆ ನಂಬರ್ ಅನ್ನ ಮೆಟಾಲಿಕ್ ಮಾಡಿಸ್ಕೊಳ್ಳಿ, ಅರ್ಥ ಆಯ್ತಾ? ಮೆಟಾಲಿಕ್ ಮಾಡಿಸ್ತು ಅಂದ್ರೆ
1 ಲೀಟರ್ ಪೇಂಟ್ ಸೇವ್ ಆಗುತ್ತೆ ಓನರ್ಗೆ. ಇನ್ನೊಂದು ಸ್ವಲ್ಪ ದುಡ್ಡು ಆಗ್ತಾನೆ ಅಂದ್ರೆ ನಿಮಗೆ ರಾಯಲ್ ಪ್ಲೇ ಮೆಟಾಲಿಕೇ ಬರುತ್ತೆ. ನಿಮಗೂ ಕಲ್ತಂಗ ಆಗುತ್ತೆ, ಓನರ್ಗೂ ಉಳಿಸ್ದಂಗ ಆಗುತ್ತೆ. ಇದು ಒಂದು ಗಮನದಲ್ಲಿರಲಿ. ನಾನು ಇಲ್ಲಿವರೆಗೂ ಹೇಳಿರೋಂಥ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತಾ ಇದ್ದೀನಿ. ಯಾರಿಗಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಆದಷ್ಟು ವಿಡಿಯೋನ ಹೆಚ್ಚು ಶೇರ್ ಮಾಡಿ. ನಿಮಗೆ ಇನ್ನೂ ಡೌಟ್ ಇತ್ತು ಅಂದ್ರೆ ನಮಗೆ ಲೈವ್ ಅಲ್ಲೇ ನಿಮಗೆ ಒಂದು ದಿವಸ ನಾನು ಪ್ರಾಕ್ಟೀಸ್ ಮಾಡಿ ತೋರಿಸ್ತೀನಿ. ಯಾರ್ಯಾರು ಡೌಟ್ ಇದ್ರೆ ಕಮೆಂಟ್ ಮಾಡಿ, ಆದಷ್ಟು ವಿಡಿಯೋನ ನಿಮ್ಮೆಲ್ಲ ಪೇಂಟರ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.